ಸಿನಿಮಾಗೆ ಮೋಸ ಮಾಡಲ್ಲ, ದುಡ್ಡು ಕೊಟ್ಟುಕೊಡುವಂತಹ ಪ್ರೇಕ್ಷಕರಿಗೆ ಮೋಸ ಆಗಲ್ಲ, ಹಾಗೂ ಸ್ಕ್ರೀನಿಂಗ್ ಮೋಸ ಆಗಲ್ಲ ಅನ್ನುವಂತಹ ಈ ಪರ್ಸ್ಪೆಕ್ಟಿವಲ್ಲಿ ದ ಶೋಮ್ಯಾನ್ ಜೋಗಿ ಪ್ರೇಮ್ ಅವರು ನಿರ್ದೇಶನ ಮಾಡಿರುವಂತಹ KD ಸಿನಿಮಾ ನೋಡಿದ ನಂತರ ನನಗನ್ನಿಸಿದ್ದು ಎಂಥ ಫಿನಾಮಿನಲ್ ಅಂತಹ ಸೆಟ್ಸ್ಗಳು. KVN ಅವರು ನಿರ್ಮಾಣ ಮಾಡುವಂತಹ ಈ ಸಿನಿಮಾ ನಮಗೆ ಗೊತ್ತಾಗುತ್ತೆ ಗುರು ಈ ಥರದ ದೊಡ್ಡ ಮಟ್ಟದ ಲಾರ್ಜ್ ಸ್ಕೇಲಲ್ಲಿ ಸಿನಿಮಾಗಳನ್ನ ಮಾಡಬೇಕು ಅಂತಂದರೆ ಅದಕ್ಕೆ ಗಟ್ಸ್ ಬೇಕು ಅಂತ ಆ ಒಂದು ಗಟ್ಸನ್ನು ಕ್ಯಾರಿ ಮಾಡಿದ್ದಾರೆ KVN ವೆಂಕಟ ನಾರಾಯಣ್ ಅವರು. ಹಾಗೂ ದಿ ಶೋಮ್ಯಾನ್ ಅಂತಂದಾಗ ಜೋಗಿ ಪ್ರೇಮ್ ಅವರು ಯಾಕೆ ಕಣ್ಣು ಮುಂದೆ ಬರ್ತಾರೆ, ಅವರ ಆ ಕನ್ಸಿಸ್ಟೆನ್ಸಿ ಹಾಗೂ ಅವರು ಸಿನಿಮಾನ ತೆಗೆದುಕೊಂಡು ಹೋಗುವಂತಹ ರೀತಿ. ಇಲ್ಲಿ ತುಂಬ ಸರಳವಾದಂತಹ ಕಥೆನ ತುಂಬ ಲ್ಯಾವಿಶಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಇಲ್ಲಿ ಕಾಳಿದಾಸನಾಗಿ ಧ್ರುವ ಸರ್ಜಾ ಅವರಿದ್ದಾರೆ, ಧರ್ಮನಾಗಿ ರಮೇಶ್ ಅರವಿಂದ್ ಅವರಿದ್ದಾರೆ, ಅಣ್ಣಯ್ಯಪ್ಪ ಆಗಿ ರವಿಚಂದ್ರನ್ ಅವರಿದ್ದಾರೆ. ಇದು ಇಬ್ಬರು ಅಣ್ಣ ತಮ್ಮಂದಿರ ಕತೆ. ಅಣ್ಣ ಯಾರು ತಮ್ಮ ಯಾರು ಇದನ್ನು ನೀವು ಥಿಯೇಟ್ರಲ್ಲಿ ನೋಡಬೇಕು. ಜೊತೆಗೆ ಈ ಸಿನಿಮಾದಲ್ಲಿ ರೀಶ್ಮಾ ನಾಣಯ್ಯ ಅವರು ಕಾಣಿಸ್ಕೊಂಡಿದ್ದಾರೆ. ಅವರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು. ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು. ಈ ಸಿನಿಮಾದ ಕಾಂಟೆಂಟನ್ನು ಹೇಳಿದರೆ ನಿಮಗೆ ಆ ಎಸೆನ್ಸ್ ಹೊರಟೋಗುತ್ತೆ. ಈ ಥರದ ಸಿನಿಮಾಗಳನ್ನು ನೀವು 100% ಥಿಯೇಟ್ರಿಗೆ ಬಂದು ನೋಡಬೇಕು. ಬೆಳಗ್ಗೆ ನನಗೆ ಪರ್ಸ್ನಲಿ ಅನಿಸಿದ್ದು ಈ ಸಿನಿಮಾ ನೀವು ಯೂಶ್ವಲಿ ಮಾತಾಡ್ತೀವಿ ಗೊತ್ತಾ ನಾವು, ಗುರು ಸಿನಿಮಾ ವರ್ಕ್ ಆಗಲ್ಲ, ಸಿನಿಮಾ ನೋಡೋಕ್ಕಾಗಲ್ಲ, ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಆಯಿತು. ಇಲ್ಲಿ ಯಾವುದೇ ಥರದ ವಿಷಯಗಳು ನಿಮ್ಮ ತಲೆಯಲ್ಲಿ ಬರೋದಿಲ್ಲ. ಇದು ಪ್ಯೂರ್ಲಿ ಅಣ್ಣ ತಮ್ಮನ ಎಮೋಷನ್ಸು ಕ್ಯಾರಿ ಆಗುತ್ತೆ. ಬ್ರಿಲಿಯಂಟ್ ಆದಂಥ ಹಾಡುಗಳು ಥಿಯೇಟ್ರಲ್ಲಿ ಪ್ರತಿ ಸೆಕೆಂಡು ವಾವ್ ಫ್ಯಾಕ್ಟರ್ ಆಗುತ್ತೆ. ಮೇಲಾಗಿ ಸಿನಿಮಾದ ಮೇಕಿಂಗ್ ನೋಡಿದಾಗ ಜೋಗಿ ಪ್ರೇಮ್ ಅವರ ಬಗ್ಗೆ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಪ್ರೀತಿ ಉಕ್ಕುತ್ತೆ, ಭರವಸೆ ಮೂಡುತ್ತೆ. ಜೊತೆಗೆ KVN ಅವರ ಈ ಒಂದು ಸಾಹಸಕ್ಕೆ ನೀವು ಜೈ ಅಂತೀರಾ. ಇಲ್ಲಿ ಧ್ರುವ ಸರ್ಜಾ ಅವರು 100% ಜೋಗಿ ಪ್ರೇಮ್ ಅವರು ಹೇಳ್ದಂಗೆ ಆ್ಯಕ್ಟಿಂಗಲ್ಲಿ ಹಲವು ರೀತಿಯ ಆ ಒಂದು ವೇರಿಯೇಷನ್ಸನ್ನು ತೆಗೆದುಕೊಂಡಿದ್ದಾರೆ. ಹಾಗೂ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಸಿನಿಮಾದ ಡೈಲಾಗ್ಸು, ಕ್ರಾಂತಿಯವರ ಡೈಲಾಗ್ಸು ಫಿನಾಮಿನಲ್ ಆಗಿದೆ. ಡೇವಿಡ್ ವಿಲಿಯಮ್ಸ್ ಪ್ರತಿ ಫ್ರೇಮನ್ನು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಕಟ್ಟಿಕೊಟ್ಟಂತಹ ಒಂದು ಭಾಸ ಆಗುತ್ತೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ಕು ಆ್ಯಸ್ ಇಟ್ ಈಸ್ ಫ್ಯಾಂಟಾಸ್ಟಿಕ್. ತುಂಬ ಇದನ್ನು ನಾನು ಉತ್ಪ್ರೇಕ್ಷೆಯಾಗಲಿ ಅಥವಾ ಸಿನಿಮಾವನ್ನು 100% ಜನ ಈ ಕಾರಣಕ್ಕೆ ನೋಡಬೇಕು ಅಂತ ನಾನು ಹೇಳ್ತಲ್ಲ. ಬಟ್ ಸಿನಿಮಾ ನೋಡುವಾಗ ನಿಮ್ಗೆ ಅನಿಸ್ಬೇಕು ಇವರು ಸಖತ್ತಾಗಿದೆ ಸಿನಿಮಾ ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು. ಜೊತೆಗೆ ಸಿನಿಮಾ ನೋಡಿದಾಗ ಅಕ್ಕಪಕ್ಕ ಕೂತಂಥವ್ರು ಕೂಡ ಪ್ರತಿಯೊಂದು ಫ್ರೇಮನ್ನು ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ಅಣ್ಣ ಯಾರು ತಮ್ಮ ಯಾರು, ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಸುದೀಪ್ ಅವ್ರು ಬರ್ತಾರೆ. ಸುದೀಪ್ ಅವರ ಬ್ಯಾಕ್ಡ್ರಾಪಲ್ಲಿ ಧ್ರುವ ಸರ್ಜಾ ಅವರು ಒಂದು ಫ್ರೇಮ್ ಎಂಟ್ರಿ ಆಗ್ತಾರೆ. ಅಷ್ಟೊತ್ತಿಗಾಗಲೇ ಕಾಳಿದಾಸ KD ಆಗಿ ಪರಿವರ್ತನೆ ಆಗಿರ್ತಾರೆ. ಇದು ಕಂಪ್ಲೀಟ್ ಪ್ರಾಸೆಸ್ಸು ಏನು ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಬಂದು ನೋಡಿ. ಈ ಒಂದು ಸಿನಿಮಾನ ಯಾವುದೇ ಕಾರಣಕ್ಕೂ OTT ಆಗಲಿ ಅಥವಾ ಪೈರಸಿ ಕಾಪಿ ಆಗಲಿ ನೋಡೋದಕ್ಕೆ ಹೋಗಬೇಡಿ. ಈ ಥರದ ಸಿನಿಮಾನ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಪ್ರೊಡಕ್ಷನ್ ವೈಸು ನೆಕ್ಸ್ಟ್ ಲೆವೆಲಲ್ಲಿ KVN ವರ್ಕ್ ಮಾಡಿದ್ದಾರೆ. ಎಂತೆಂಥ ಸೆಟ್ಸ್ ಇದಾವಂದರೆ ನನಗನ್ಸುತ್ತೆ ಎಷ್ಟು ಕೆಲಸ ಮಾಡಿದ್ದಾರೆ. ನಾವು ಯೂಶ್ವಲಿ ಮಾತಾಡ್ತೀವಿ ಈ ಸಿನಿಮಾ ಯಾಕಿಷ್ಟು ತುಂಬ ಟೈಮ್ ತೊಗೋತು ಅಂತ. ಬಟ್ ಸಿನಿಮಾ ನೋಡಿದಾಗ ನಿಮಗೆ ಆ ಕತೆ ಗ್ರಾಫ್ ಗೊತ್ತಾಗುತ್ತೆ, ಆ ಲಾರ್ಜ್ ಸ್ಕೇಲ್ ಗೊತ್ತಾಗುತ್ತೆ. ಪ್ರೇಮ್ ಅವರು ಸಿನಿಮಾ ಮುಗಿದಾದ್ಮೇಲೆ ಮಾಧ್ಯಮದವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ತೊಂದರೆ ಆಯಿತು, ರಿಲೀಸ್ ಆಗುತ್ತೋ ಇಲ್ಲವಂತಹ ಆ ಒಂದು ತವಕ, ಆ ಒಂದು ಭಯ ಇತ್ತು ಅಂತಂದರು. ಒಳ್ಳೆಯ ವಿಷಯಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗುವಂತಹ ಸಂದರ್ಭದಲ್ಲಿ ಈ ತರಹದ ಒಂದಷ್ಟು ಗೊಂದಲಗಳು ಆಗೋದು ಸರ್ವೇ ಸಾಮಾನ್ಯ. ಬಟ್ ಅಂದುಕೊಂಡಂತೆ KD ಎಲ್ಲ ಕಡೆ ರಿಲೀಸ್ ಆಗಿ ಒಳ್ಳೆಯ ಒಪ್ಪಿಗೆ ಪಡ್ಕೊಂಡಿದೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು. ಜೊತೆಗೆ ಎಲ್ಲರನ್ನ ನಾನು ಕೂಡಿಸಿಕೊಂಡು ಹೇಳುವಂಥ ಮಾತು, ಗುರು ಕತೆ ತುಂಬ ಸರಳವಾಗಿದ್ದರೂ ಅದನ್ನು ಪ್ರೆಸೆಂಟ್ ಮಾಡಿದಂತಹ ರೀತಿ ಸಖತ್ತಾಗಿದೆ. ಒಂದು ಕಡೆ ರೌಡಿಸಮ್ ಇದೆ, ಒಂದು ಕಡೆ ಅಣ್ಣ ತಮ್ಮನ ಪ್ರೀತಿ ಇದೆ, ಒಂದು ಕಡೆ ಮಚ್ಚಲಕ್ಷ್ಮಿ ಜೊತೆಗಿನ ಕಾಳಿದಾಸನ ಪ್ರೀತಿ ಇದೆ. ಎಲ್ಲದಕ್ಕೂ ಮಿಗಿಲಾಗಿ ದುಡ್ಡು ಕೊಟ್ಟು ಬರುವಂತಹ ಆಡಿಯನ್ಸ್ಗೆ ಯಾವುದೇ ಕಾರಣಕ್ಕೂ ಮೋಸ ಆಗದಿರುವಂತಹ ಸಿನಿಮಾ KD. ಎಲ್ಲರೂ ತಪ್ಪದೆ ಚಿತ್ರನ ನೋಡಿ. ಯಾವುದೇ ಕಾರಣಕ್ಕೂ ಒಂದಷ್ಟು ಕಮೆಂಟ್ಸ್ಗಳು, ಒಂದಷ್ಟು ರಿವ್ಯೂಗಳಲ್ಲಿ ನಿಮ್ಗೆ ಅನಿಸಿರುತ್ತೆ ಗುರು ಈ ಸಿನಿಮಾ ನೋಡಬೇಕಾ, ಥಿಯೇಟ್ರಿಗೆ ಹೋಗ್ಬೇಕಾ ಹಿಂಗೆ ಅಂತ. ಯಾವುದೇ ಕಾರಣಕ್ಕೂ ತಪ್ಪದೆ ಚಿತ್ರಮಂದಿರ ನೋಡಿ. ಇದು ವಿಶೇಷ. ಥ್ಯಾಂಕ್ ಯು.